ನೀವು ದಯವಿಟ್ಟು ನಾನು ಹೇಳಿದ್ದೇನೆ, ನಾನು ಒಬ್ಬ ವಕ್ತಾರನಾಗಿ ಒಂದು ಪಕ್ಷದ ಜವಾಬ್ದಾರಿ ಕೇಳಿಸ್ಕೊಳ್ಳಿ ಪ್ಲೀಸ್. ನಾನು ಹೇಳಿದ್ದೇನೆ, ಏನಾದ್ರೂ ನಾಯಿಗಳ ತರ ಕಚ್ಚಾಡೋದಾದ್ರೆ ನಮ್ಮನ್ನ ನಮ್ಮ ಪಕ್ಷದ ದಯವಿಟ್ಟು ಕರಿಬೇಡಿ. ನಾವು ನಾಯಿಗಳ ಜೊತೆ ಜಗಳ ಮಾಡೋದಿಲ್ಲ. ನಾನು ಮಾತಾಡಿಲ್ಲ ಅಂದಾಗ ಗೌರವ ಕೊಟ್ಟು ದಯವಿಟ್ಟು ಕಾಯ್ಬೇಕು. ಇಲ್ಲ ಅಂದ್ರೆ ದಯವಿಟ್ಟು ನಾನು ಅವ್ರನ್ನೇ ಮಾತಾಡ್ಸಿ. ಓಕೆ, ನೀವು ಉಚ್ಚಾರಣೆ ಮಾಡೋದನ್ನ ಕಲ್ತ್ಕೊಂಡ್ಬರ್ರಿ ಕಾಂಗ್ರೆಸ್ನವರು. ಒಂದು ನಿಮಿಷ ನೋಡಿ, ಈಗ ಒಂದು ನಿಮಿಷ ಗ್ಯಾರಂಟಿ ಚಾನಲ್ ಅವರು ಒಂದು ಪ್ರಬುದ್ಧರನ್ನ ದಯವಿಟ್ಟು ಕರ್ಕೊಂಡು ಬನ್ನಿ. ಯಾಕೆ ಸ್ಟಾಪ್ ಮಾಡ್ತಾ ಇದ್ದಾರೆ? ಯಾಕೆ ಅಂದ್ರೆ ಬಿಜೆಪಿಯ ಉಳುಕುಗಳು ಹೊರಗಡೆ ಬರ್ತವೆ ಅಂತ ಹೇಳಿ. ನಿಮ್ಗೆ ಯೋಗಿ ನಾನು ಮಾತಾಡಿದಾಗ ಸೈಲೆಂಟ್ ಆಗಿದ್ದೀನಿ. ನಾನು ಮಾತಾಡುವಾಗ ದಯವಿಟ್ಟು ಮಾತಾಡೋದಾದ್ರೆ ದಯವಿಟ್ಟು ನಾನು ಮಾತಾಡೋದು ನಾನು ಕೇಳ್ತಾ ಇರೋದೇನು, ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡಲ್ಲ, ನಾನು ಮಾತಾಡಿದಾಗ ದಯವಿಟ್ಟು ರೆಸ್ಪೆಕ್ಟ್ ಸೊ ನಾನು ಆಲ್ರೆಡಿ ಹೇಳಿದ್ದೇನೆ. ಇದೇ ಹತ್ರಾಸಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೀತು. ಯಾಕೆ ನಡೀತು ಅಂದ್ರೆ ಬಿಜೆಪಿ ವೈಫಲ್ಯ ಅಂತ ಒಪ್ಕೊಳ್ಳಿ. ಹಾಗಾದ್ರೆ ಥ್ಯಾಂಕ್ ಯು, ಇಂಡೈರೆಕ್ಟ್ ನೀವು ಒಪ್ಕೊಂಡಿದ್ದೀರಾ. ಹಾಗೆ ಯೋಗಿ ಆದಿತ್ಯನಾಥ್ ಕೆಳಗಡೆ ಕೇಳಿ, ಯಾಕೆ ಈ ಸೆಕ್ಯೂರಿಟಿ ಇದನ್ನ ಕೇಳಿದ್ರು, 106 ಕ್ವಶನ್ ಕೇಳಿದ್ರಲ್ಲ, ಯಾಕಂದ್ರೆ ಯೋಗಿ ಬರೇ ಹತ್ರಾಸ ಒಂದೇ ಅಲ್ಲ, ಇದೇ ಕುಂಭಮೇಳದಲ್ಲಿ ಯಾಕೆ ರೈಲ್ವೆ ಸ್ಟೇಷನ್ ಈ ಸೆಕ್ಯೂರಿಟಿ ಇರ್ಲಿಲ್ವಾ? ಯಾಕೆ ರೈಲ್ವೆ ಸ್ಟೇಷನ್ ಅಷ್ಟು ಜನ 15 ಜನ ಸತ್ರು? ಇದೇ ಯಾಕೆ ಇದು ಕೇಂದ್ರ ಸರ್ಕಾರ ಯಾಕೆ ಜವಾಬ್ದಾರಿ ಹೊರಲಿಲ್ಲ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಮಾತಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಹಾಗಿದ್ರೆ ಎಸ್, ನಾವು ಆಯೋಜಕರು ಏನು ಒಂದು ಕಾರ್ಯಕ್ರಮ ಸ್ಟೇಡಿಯಂ ಒಳಗಡೆ ನಡೆಯೋದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಏನು ವಿಧಾನಸೌಧದ ಮುಂಭಾಗ ನಡೆದಿದೆ, ಒಂದು ಸಣ್ಣ ಇರುವೆ ಗಲಾಟೆ ಕೂಡ ನಡೆದಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಡೆಸಿದ್ದೇವೆ. ಸ್ಟೇಡಿಯಂ ಒಳಗಡೆ ಕಮಿಷನರ್ ಏನ್ ಅದನ್ನ ಆಕ್ಷನ್ ತಗೊಂಡ್ರು? ಪ್ರಶ್ನೆ ದಯವಿಟ್ಟು ನೀವು ಆಮೇಲೆ ಒಂದು ನಿಮಿಷ ಆದ್ರೆ ನೋಡಿ, ಒಂದ್ ನಿಮಿಷ ನೀವು ಕಂಟ್ರೋಲ್, ಯು ಶುಡ್ ಸ್ಟಾಪ್. ನಾಗೇಂದ್ರ ಸರ್, ಇಷ್ಟೊತ್ತು ನಿಮ್ ಪ್ರಶ್ನೆಗಳನ್ನ ಗೌರವಯುತವಾಗಿ ನಡ್ಕೊಂಡು ಕರಿಬೇಡಿ ನಮ್ಮನ್ನು. ಹೇಳ್ತೀನಿ ನಾನು, ರಘು ಸರ್ ಕೇಳಿದ್ರಲ್ಲಿ ತಪ್ಪೇನಿದೆ? ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ತಗೊಳ್ತಾ ಇದೀವಿ. ರಘು ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡುವಂತ ಚಾನಲ್ಗೆ ನಾನು ಕಳ್ಸಲ್ಲ. ಸರ್, ಯಾರು ಅವಮಾನ ಮಾಡಿಲ್ಲ. ರಘು ಬನ್ನಿ ನೀವು. ನನಗೋಸ್ಕರ ಸ್ಟಾಪ್ ಮಾಡ್ತಾರೆ, ಅವ್ರು ಸ್ಟಾಪ್ ಮಾಡ್ಬೇಕು. ನೀವು ನಾನು ಸ್ಟಾಪ್ ಮಾಡಿಲ್ಲ ಸರ್, ಸ್ಟಾಪ್ ಮಾಡಿಲ್ಲ. ಬನ್ನಿ ಸರ್, ಬನ್ನಿ. ಗೌರವ ಕಳೆಯೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಬನ್ನಿ ಸರ್, ಬನ್ನಿ ಪ್ಲೀಸ್, ಬನ್ನಿ. ಕೆಲಸ ನೀವು ಮಾಡೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ ಮೇಡಮ್? ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ? ನಾಗೇಂದ್ರ ಸರ್, ಒಂದು ಸಂಬಂಧ ಉತ್ತರ ಕೊಡ್ಬೇಕು ಸರ್, ದಯವಿಟ್ಟು. ಒಂದು ನಿಮಿಷ ಶ್ರುತಿ, ನಾಗೇಂದ್ರ ಸರ್, ನಾನು ಅದೇ ಹೇಳ್ತಾ ಇದ್ದೀನಿ, ಒಬ್ರು ಮಾತಾಡುವಾಗ ದಯವಿಟ್ಟು ಸೈಲೆಂಟ್ ಆಗಿರಿ ಸರ್. ನನಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ಎಂತದು ಕೂಗಾಡಂಗಿಲ್ಲ. ನಾನು ಅವ್ರ ಹತ್ರ ಉತ್ತರ ತಗೊಳ್ತಾ ಇದ್ದೀನಿ. ನಾಗೇಂದ್ರ ಸರ್, ಇಷ್ಟೊತ್ತು ಪ್ರಶ್ನೆಗಳನ್ನ ಕೇಳಿದ್ರಿ, ಅದಕ್ಕೆ ಸಮರ್ಪಕ ಉತ್ತರ ಸಿಗಿ. ಮತ್ತೆ ನಿಮ್ ಡೌಟ್ ಇದ್ರೆ ಮತ್ತೆ ಪ್ರಶ್ನೆ ಕೇಳೋಣ. ಹೇಳಿ ಸರ್. ರಘು ಸರ್, ನಿಮ್ಗೆ ಫುಲ್ ಟೈಮ್ ಕೊಡ್ತೀನಿ, ನೀವು ಉತ್ತರ ಕೊಡಿ ಸರ್. ಅವ್ರು ಕೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಆಗಿರುವ ಅವಘಡಗಳಿಗೆ ರಾಜ್ಯ ಸರ್ಕಾರ ಹೊಣೆ ಅಲ್ವಾ ಅನ್ನೋದು ನೇರ ಪ್ರಶ್ನೆ. ಅದಕ್ಕೊಂದು ಉತ್ತರ ಕೊಟ್ಬಿಡಿ ಸರ್. ನೋಡಿ, ನಾನು ಆಗ್ಲೇ ಹೇಳಿದ್ದೇನೆ, ಕ್ಲಿಯರ್ ಆಗಿ ಹೇಳಿದ್ದೇನೆ. ಈಗ ಹಲವಾರು ಟಿವಿ ಡಿಬೇಟ್ಗಳು ಹೇಳಿದ್ದೇನೆ. ರಾಜ್ಯ ಸರ್ಕಾರ ವಿಧಾನಸೌಧದ ಮುಂಭಾಗ ಆಯೋಜನೆ ಮಾಡಿದಂತ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಯೋಜನೆ ಮಾಡಿದ್ದು ನಾವಲ್ಲ, ಅದು ಅಲ್ಲಿನ ಆಯೋಜಕರು KSCA ಮಾಡಿರ್ತಕ್ಕಂಥದ್ದು. KSCAಗೆ ನಾವು ರಾಜ್ಯ ಸರ್ಕಾರ ಸೆಕ್ಯೂರಿಟಿ ಕೊಡೋದಷ್ಟೇ, ಅದು ಬಾಹ್ಯವಾಗಿ ಅವ್ರ ಒಳಗಡೆ ಅವರು ಗನ್ ಮ್ಯಾನ್ಗಳನ್ನ ಮತ್ತೆ ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ರಕ್ಷಣೆ ನಡೆಸ್ತಿದ್ರು. ಆ 40% ಸೀಟ್ ಕೊಡದೇ ಇರೋದ್ರಿಂದ
ವ್ಯವಸ್ಥಿತವಾಗಿ ಸಾಯುವಂತ ಅಂದ್ರೆ ಮರ್ಡರ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಆಲ್ರೆಡಿ ಇದನ್ನು ಕೊಟ್ಟಿದ್ದೇವೆ. ಅಂದ್ರೆ KCA ಇಂಡೈರೆಕ್ಟ್ ಆಗಿ 11 ಜನ ಅಮಾಯಕ ಜನರ ಕೊಲೆಗೆ ಕಾರಣರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಆಕ್ಷನ್ ತೆಗೆದುಕೊಂಡಿದ್ದೇವೆ. ಅವರನ್ನ ಒದ್ದು ಒಳಗಡೆ ಹಾಕಿದ್ವಿ, ಕೋರ್ಟ್ ಅದನ್ನು ವಾಪಸ್ ಕೊಟ್ಟಿದೆ. ಸೊ ಹಾಗಾಗಿ ಕೋರ್ಟ್ ವಾಪಸ್ ಕೊಟ್ಮೇಲೆ ನಾವು ಪ್ರಶ್ನೆ ಮಾಡಕ್ಕಾಗ್ತದ? ಸೊ ನೀವು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರಿ. ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿರೋದ್ರಿಂದ ನಾವು ಯಾವುದೇ ತೊಂದರೆ ಆಗಿಲ್ಲ. ಮೋದಿ ಅವರು ರಾಜ್ಯ ಸರ್ಕಾರ ಬಂದ ಮೇಲೆ ಮೋದಿ ಅವರು 20 ನಮ್ಮ ಸರ್ಕಾರ ಅಲ್ಲ, ಕಳೆದ ಬಾರಿ ಈಗಲೂ ಬಾರಿ 25ರಿಂದ 30 ರ್ಯಾಲಿಗಳು ನಡೆದಿದೆ. ಆ 30 ರ್ಯಾಲಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೇವೆ ಇಲ್ವಾ? ಬಿಜೆಪಿ ನಾಯಕರುಗಳು ನಡೆದಿರ್ತಕ್ಕಂಥ ರ್ಯಾಲಿ ಪ್ರಶ್ನೆ ಕೇಳ್ತಾರೆ ಮತ್ತೆ ವಾಪಸ್ ಉತ್ತರ ಅವ್ರು ಕೇಳ್ತಾ ಇದಾರೆ. ಏನ್ ಕೇಳಿ ಸರ್. ಈಗ ಮೇಡಮ್ ಹೆಂಗೆ ಇವರು ವಿಧಾನಸೌಧದ ಮುಂದೆ ಇವ್ರು ಮನೆ ಕಾರ್ಯಕ್ರಮ ಹತ್ರ ಮಾಡ್ಕೊಂಡ್ರಲ್ಲ, ಅದೇ ರೀತಿ ಏನೋ ಚಿನ್ನಸ್ವಾಮಿ ನಡೆದಂತ ಕಾರ್ಯಕ್ರಮ ಇವ್ರಿಗೆ ಜವಾಬ್ದಾರಿ ಇರಲಿಲ್ವಾ? ಹಾಗಾದ್ರೆ ಇವ್ರ ಜವಾಬ್ದಾರಿ ವಹಿಸ್ಕೊಂಡು ಕಾನೂನು ರೀತಿಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ನಮಗೋದಕ್ಕೆ ಕಾರ್ಯಕ್ರಮ ಇಲ್ಲ. ನಾನು ಇವ್ರಿಗೆ ಪ್ರಶ್ನೆ ಕೇಳ್ತೀನಿ. ಈ ಅತ್ರಾಸ್ ಕಾಲ್ ತುಳಿತದಲ್ಲಿ ಸರಿ ಸುಮಾರು 150 ಜನ ಸತ್ರಲ್ಲ, ಇದೇ ಬಿಜೆಪಿ ಸರ್ಕಾರ ಯಾಕೆ ಮಾತಾಡ್ತಾ ಇಲ್ಲ ಅದನ್ನ? ಯಾಕೆ ಇವ್ರ ಸರ್ಕಾರ ವೈಫಲ್ಯ ಆಗಿತ್ತಾ? ಇದೇನು ಆಂಬ್ಯುಲೆನ್ಸ್ ಹೇಳಿದ್ರು, ವಾಟರ್ ಹೇಳಿದ್ರು, ಎಲೆಕ್ಟ್ರಿಸಿಟಿ ಚೀಫ್ ಎಂಜಿನಿಯರ್ಗಳು ಎಲ್ಲೋಗಿದ್ರು? ಕಡ್ಲೆ ಬೀಜ ತಿಂತಾ ಇದ್ರ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಮಾತಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಸೊ ಕಾಲ್ ತುಳಿಗಳು ಆಗ್ತವೆ. ಯಾಕೆ ಅಂತಂದ್ರೆ ಅಭಿಮಾನದ ಹುಚ್ಚಿನಲ್ಲಿ ಬರ್ತಕ್ಕಂಥವ್ರು. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ನಾನು ಈ ರೀತಿಯ ಘಟನೆಗಳು ಎಲ್ಲೂ ನಡೀಬಾರ್ದು. ನಡೀತಿದ್ದಾವೆ ಅಂದ್ರೆ ತಡೆಯುವಂತ ಪ್ರಯತ್ನವನ್ನು ಎಲ್ಲರೂ ಸೇರ್ ಮಾಡಬೇಕು. ಹಾಗಂತ ಹೇಳಿ ಎಲ್ಲರನ್ನೂ ಹುಚ್ಚೆದ್ದು ಕೆಲಸ ಮಾಡಬಾರ್ದು. ಎಲ್ಲಾ ಪಕ್ಷಗಳ ಜವಾಬ್ದಾರಿ ಒಂದೇ. ಈ ರೀತಿ ಕಾಲ್ ತುಳಿತಗಳು ಎಲ್ಲೂ ಆಗಬಾರ್ದು, ಅಮಾಯಕ ಜೀವ ಬಲಿ ಆಗಬಾರ್ದು ಅನ್ನೋದಷ್ಟೇ. ಬಟ್ ಒಂದೇ ಪಕ್ಷಕ್ಕೆ ನಾವು ಟಾರ್ಗೆಟ್ ಏನ್ ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಎಲ್ಲಾ ಪಕ್ಷಗಳು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿದೆ. ಬಟ್ ಯಾಕಿಂತ ಪ್ರಶ್ನೆಗಳು ಬರುತ್ತೆ ಅಂದ್ರೆ, ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಬಲಿ ಯಾಕೆ, ಇನ್ಯಾರಿಗೋ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಅದ್ರ ಬಗ್ಗೆ ಚರ್ಚೆ